ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಕೃತಿ ಮಾದೇಶ್ ವ್ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನ ಆಗೋಯಿತು ವ್ಲಾಗ್ಸ್ ಹಾಕಿ, ಯಾಕಂದರೆ ಸ್ವಲ್ಪ ಮಗನ ಬರ್ಡೇ ಇದ್ದಿದ್ದರಿಂದ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಆದ್ದರಿಂದ ಯಾವುದೇ ಥರದ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇನ್ನು ಮುಂದೆ ಹಾಗಾಗೋದಿಲ್ಲ, ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ನ ಹಾಕ್ತಾ ಇರ್ತೀನಿ. ತುಂಬ ಜನ ತುಂಬ ಕ್ವಶನ್ಸ್ನ ಕೇಳ್ತಾ ಇದ್ದೀರಾ, ಅವುಗಳಿಗೂ ಕೂಡ ಆನ್ಸರ್ ಮಾಡೋದಿದೆ. ಅದಕ್ಕೂ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ. ಇವತ್ತು ನನ್ನ ಮಗನ ಬರ್ಡೇ ದಿನದ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಅವನ ಬರ್ಡೇ ಇದ್ದಿದ್ದು Jan 18th ಸ್ಯಾಟರ್ಡೇ ಇತ್ತು. ಈ ವರ್ಷ ಸ್ಯಾಟರ್ಡೇ ಬಿದ್ದಿತ್ತು. ಆದ್ದರಿಂದ ಅವನಿಗೆ ಸ್ಕೂಲ್ಗೆ ಪೂರಿ ಮತ್ತು ಚೆನ್ನ ಮಸಾಲ ಬೇಕು ಅಂತ ಹೇಳಿದ್ದ. ಪೂರಿ ಅಂದರೆ ನಾನು ಮೈದಾದಲ್ಲಿ ಮಾಡೋದಿಲ್ಲ ಅಲ್ಲ, ಅದಕ್ಕೆ ಪೂರಿನೇ ಮಾಡಿ ಗೋಧಿನ ಹಿಟ್ಟು ಹಾಕಿ ಚೆನ್ನ ಮಸಾಲ ಮಾಡಿಕೊಡಿ ಅಂತ ಕೇಳಿದ್ದ. ಬರ್ಡೇ ಇರೋದ್ರಿಂದ ಇವತ್ತು ಅವನ ಡೇ, ಅವನು ಏನು ಕೇಳ್ತಾನೋ ಅದನ್ನು ಮಾಡಿ ಕೊಡೋ ಅಂಥದ್ದು. ಸ್ನ್ಯಾಕ್ಸ್ಗೂ ಅಷ್ಟೇ ಅವ್ರ ದೊಡ್ಡಪ್ಪ ಸ್ವಲ್ಪ ಬಿಸ್ಕೆಟ್ಸ್ ಎಲ್ಲ ತಂದು ಕೊಟ್ಟಿದ್ರು. ಅದಕ್ಕೆ ಇವತ್ತು ನನಗೆ ಬಿಸ್ಕೆಟ್ಸೇ ಹಾಕಿ, ಬೆಣ್ಣೆ ಬಿಸ್ಕೆಟು ಮತ್ತು ಕ್ರೀಮ್ ಬಿಸ್ಕೆಟು ಇದನ್ನೇ ಹಾಕಿ ಅಂತ ಹೇಳ್ದ. ಸರಿ ಆಯಿತು, ಇವತ್ತು ಬರ್ಡೇ ಇರೋದ್ರಿಂದ ಇವತ್ತೆಲ್ಲ ಜಂಕ್ ಫುಡ್ಡು, ಹೆವಿ ಫುಡ್ಡೇ, ಬಟ್ ಇಟ್ಸ್ ಓಕೆ ಅಂತ ಹೇಳಿ ಎಲ್ಲ ಅವ್ನಿಗಿಷ್ಟ ಆಗಿರೋದನ್ನೇ ಪ್ಯಾಕ್ ಮಾಡ್ತಾಯಿದ್ದೀವಿ. ನೋಡಿ, ಅವ್ನಿಗಿಷ್ಟ ಆಗಿರೋದಾದರೆ ಅವನೇ ಬಂದು ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗ್ತಾನೆ. ಬಟ್ ಬೇರೆದೆಲ್ಲ ಆದರೆ ನಾವೇ ಪ್ಯಾಕ್ ಮಾಡಿ ಕೊಟ್ಟರು ಕೂಡ ಮಕ್ಕಳು ಅರ್ಧಂಬರ್ಧ ತಿನ್ಕೊಂಡು ಬರ್ತಾರೆ. ಇದೇ ಮಕ್ಕಳುಗಳ ಒಂದು ಸ್ವಭಾವ ಅಂತಲೇ ಹೇಳ್ಬೋದು. ಇವತ್ತು ಸ್ಯಾಟರ್ಡೇ ಇರೋದ್ರಿಂದ ಅವ್ರಿಗೆ ನೋ ಬ್ಯಾಗ್ ಡೇ ಇದೆ. ಬಟ್ ಒಂದು ಸ್ವಲ್ಪ ಚಾಕ್ಲೇಟ್ಸು ಎಲ್ಲ ಹಾಕೊಬೇಕಲ್ವ ಅಂತ ಹೇಳಿ ಒಂದು ಚಿಕ್ಕ ಬ್ಯಾಗ್ನ ಕೊಟ್ಟು ಕಳಿಸ್ತಾ ಇದ್ದೀನಿ ನಾನು. ಇವತ್ತು ಶನಿವಾರ ಕ್ಲಾಸ್ ಬೇಗನೆ ಇರುತ್ತೆ ಅಂತ ಇವತ್ತು ಸಂಜೆ ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಇವತ್ತು ಜಸ್ಟ್ ಅವನಿಗೆ ಸ್ನಾನ ಮಾಡಿಸಿ ಮನೆಯಲ್ಲಿ ಕೈ ಮುಗಿಸಿ ದೇವಸ್ಥಾನಕ್ಕೇನು ಕರ್ಕೊಂಡು ಹೋಗಿಲ್ಲ. ಸಂಜೆ ಮೇಲೆ ಹೋಗೋಣ, ಈಗ ಸ್ಕೂಲ್ಗೆ ಹೋಗಿ ಚಾಕ್ಲೇಟ್ಸ್ ಎಲ್ಲ ಕೊಟ್ಬಿಟ್ಟು ಬನ್ನಿ ಅಂತ ಹೇಳಿ ಚಾಕ್ಲೇಟ್ಸ್ ಮಾತ್ರ ಕೊಟ್ಟು ಕಳಿಸ್ತಾ ಇದ್ದೀನಿ ಸ್ಕೂಲ್ಗೆ. ಅದಕ್ಕೋಸ್ಕರ ಇವತ್ತು ಬ್ಯಾಗ್ ಅಷ್ಟೇ. ಇಲ್ಲಾಂದರೆ ಇವ್ರಿಗೆ ಸ್ಯಾಟರ್ಡೆ, ಅದರಲ್ಲೂ ಮಂತ್ಲಿ ಒಂದು ಸ್ಯಾಟರ್ಡೆ, ತಿಂಗಳಲ್ಲಿ ಒಂದು ಸ್ಯಾಟರ್ಡೆ ಅವ್ರಿಗೆ ನೋ ಬ್ಯಾಗ್ ಡೇ ಅಂತ ಮಾಡ್ತಾರೆ. ಅವತ್ತು ಜಸ್ಟ್ ಆ್ಯಕ್ಟಿವಿಟೀಸು, ಡ್ಯಾನ್ಸು ಈ ಥರ ಇರುತ್ತೆ. ಆಮೇಲೆ ಈ ಸರಿ ಅಮೂಲ್ದು ಚಾಕ್ಲೇಟ್ಸ್ ತಂದಿದ್ದೆ. ಚೆನ್ನಾಗಿದೆ ಚಾಕ್ಲೇಟ್ಸ್, ಇದು ವರ್ತ್ ಕೂಡ ಇದೆ. ಮಕ್ಳುಗಳಿಗೆ ಬರ್ತ್ಡೇಸ್ಗೆ ಕೊಡ್ತೀನಿ ಅಂತಂದರೆ ವರ್ತ್ ಇದೆ ಅಂತಲೂ ಅಂತ ಕೂಡ ಅನ್ನಿಸ್ತು ನನಗೆ. ಇವಾಗ ಹಾಕಿರೋದು ಒಂದು ಜೊತೆ ಬಟ್ಟೆ. ಇವನ್ ಬರ್ಡೇ ಟೈಮಲ್ಲಿ ಅಂತಂದರೆ ತುಂಬ ಶಾಪಿಂಗ್ ಮಾಡ್ತೀನಿ. ನನ್ನ ಮಗನ ಬರ್ಡೇ ಅಂದರೆ ನನಗೆ ಏನೋ ಒಂಥರ ಫುಲ್ ಸೆಲೆಬ್ರೇಷನ್ ಆ ವೀಕ್ ಪೂರ್ತಿ. ಆಲ್ಮೋಸ್ಟ್ ಸಂಕ್ರಾಂತಿ ಹಬ್ಬದಿಂದ ಹಿಡ್ದು ಅವನಿಗೆ ಒಂದಷ್ಟು ಜೊತೆ ತೆಗ್ದಿರ್ತೀನಿ. ಬಟ್ ತುಂಬ ಕಾಸ್ಟ್ಲಿದೆಲ್ಲ ತೆಗಿಯೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಮಕ್ಕಳು ಬೆಳೀತಿರ್ತಾರೆ. ಸುಮ್ಮನೆ ಮಕ್ಳುಗಳಿಗೆ ಈಗಲಿಂದ ಅಷ್ಟೊಂದು ಕಾಸ್ಟ್ಲಿ ಬಟ್ಟೆ ಎಲ್ಲ ನಾನು ತೆಗಿಯೋದಿಲ್ಲ. ಬಟ್ ಚೆನ್ನಾಗಿರಬೇಕು, ಮಕ್ಕಳಿಗೆ ಕಂಫರ್ಟ್ ಆಗಿರಬೇಕು ಬಟ್ಟೆಗಳು. ಆದ್ದರಿಂದ ಕಂಫರ್ಟಬಲ್ ಆಗಿರಬೇಕು ಮಕ್ಳುಗಳಿಗೆ ಅಂತ ಹೇಳಿ ಅದಕ್ಕೆ ಇವಾಗ ಇದನ್ನ ಹಾಕ್ಕೊಂಡು ಹೋಗ್ತೀನಿ. ಅಮ್ಮ ನನಗೆ ಇದು ತುಂಬ ಇಷ್ಟ ಶರ್ಟು, ನನಗೆ ಇದು ಅಂತ ಹೇಳಿ ಹಾಕ್ಕೊಂಡು ಹೋಗ್ತಿದ್ದಾನೆ. ಸರಿ ಆಯ್ತಪ್ಪ ಅಂತ ಹೇಳಿ ಅದು ಅವ್ನಿಗೆ ಯಾವ್ದು ಬೇಕು ಅವತ್ತು ಒಂದಷ್ಟು ತಂದು ಇಟ್ಬಿಟ್ಟಿರ್ತೀನಿ. ಒಂದು 5-6 ಜೊತೆ ತಂದು ಇಟ್ಬಿಟ್ಟಿರ್ತೀನಿ. ಅವ್ನಿಗೆ ಯಾವಾಗ ಯಾವ್ದು ಬೇಕೋ, ಅವ್ನಿಗೆ ಯಾವ್ದು ಇಷ್ಟಪಡ್ತಾನೋ ಅದನ್ನು ಹಾಕ್ಕೊಳ್ಳಿ ಅಂತ ಹೇಳಿ. ಇದಕ್ಕೆ ವೈಟ್ ಶೂ ಇದನ್ನ ಹೇಳ್ತೇನೆ ತೊಗೊಂಡು ಬಂದಿದ್ದೆ. ವೈಟ್ ಶೂನ ಅವ್ನಿಗೆ ಸರ್ಪ್ರೈಸಾಗಿ ಕೊಡೋಣ ಅಂತ ಹೇಳಿ. ಬಟ್ ನಾನು ಕೊಡೋಕ್ಕೂ ಮುಂಚೆನೇ ನೋಡಿಬಿಟ್ಟ ಅವನು. ಅದೊಂಚೂರು ಬೇಜಾರಾಯಿತು ನನಗೆ, ಯಾಕಂದರೆ ಸರ್ಪ್ರೈಸ್ ಕೊಡೋದು ತೊಗೊಳ್ಳೋದು ಅಂದರೆ ಎರಡೂ ತುಂಬ ಇಷ್ಟ ನನಗೆ. ನನ್ನ ಮಗಂಗೆ ಯಾವಾಗಲೂ ಅಷ್ಟೇ ಈ ಥರ ಚಿಕ್ಕ ಚಿಕ್ಕದಾಗಿ ಸರ್ಪ್ರೈಸ್ಗಳನ್ನ ಕೊಡ್ತಾ ಇರ್ತೀನಿ. ಅವ್ನಿಗೆ ತುಂಬ ಇಷ್ಟ ಆಗುತ್ತೆ. ಬಟ್ ಅದು ಶೂ ನೋಡಿಬಿಟ್ಟ, ಸರ್ಪ್ರೈಸ್ ಉಳ್ಕೊಳ್ಳಿಲ್ಲ. ಅದೊಂದು ಸ್ವಲ್ಪ ಬೇಜಾರಿದೆ. ಬಟ್ ಪರವಾಗಿಲ್ಲ, ಅವ್ನು ಖುಷಿಪಟ್ಟ. ಅವಾಗ ನೋಡಿದ್ರು ಕೂಡ ವಾವ್, ಈ ಶೂ ತಂದ್ರೆ ನನಗೆ ಕೇಳ್ತಿದ್ದೆ ಅಲ್ವಾ ಅಂತ ಹೇಳಿ ಖುಷಿ ಆಯಿತು ಅವನಿಗೂ ಕೂಡ. ಸೊ ಫ್ರೆಂಡ್ಸ್, ಇವಾಗ ನಾನು ಅವನ್ನ ಸ್ಕೂಲಿಗೆ ಬಿಟ್ಟು ಬಂದಾಯಿತು. ನೋಡಿದ್ರಿ ಅಲ್ವಾ, ಬೆಳಗ್ಗೆ ಎಲ್ಲ ರೆಡಿ ಮಾಡಿ ಅವನ್ನ ಸ್ಕೂಲಿಗೆ ಬಿಟ್ಟು ಬಂದೆ. ಇನ್ನೂ ದೇವಸ್ಥಾನಕ್ಕೇನು ಹೋಗಿಲ್ಲ, ಯಾಕೆಂದರೆ ಸಂಜೆ ಮೇಲೆ ಹೋಗೋಣ. ಬೆಳಗ್ಗೆ ಅಂತಂದರೆ ಸುಮ್ಮನೆ ನಮಗೂ ಹಿಂಸೆ ಆಗುತ್ತೆ, ಅವನಿಗೂ ಕೂಡ ಹಿಂಸೆ ಆಗುತ್ತೆ. ಬೇಗ ಬೇಗ ಹೋಗಿ ಬೇಗ ಬೇಗ ಬರಬೇಕು ಅಂತ ಹೇಳಿ ಅದಕ್ಕೆ ಇವತ್ತು ಶನಿವಾರ ಆಗಿರೋದ್ರಿಂದ ಸಂಜೆ ಮೇಲೆ ಆರಾಮಾಗಿ, ಅವನು ಕೂಡ ಆಫ್ ಡೇ ಬಂದುಬಿಡ್ತಾನಲ್ವ, ಸಂಜೆ ಮೇಲೆ ಆರಾಮಾಗಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ಬೋದು ಅಂತ ಹೇಳಿ ಈಗ ಈ ಗಿಫ್ಟ್ ರ್ಯಾಪ್ ಮಾಡೋಣ. ಒಂದಷ್ಟು ಗಿಫ್ಟ್ಗಳನ್ನ ತಂದಿದ್ದೀನಿ ನಾನು, ಅದನ್ನೆಲ್ಲ ರ್ಯಾಪ್ ಮಾಡೋಣ ನಾವೇನೇ ಅಂದ್ಕೊಂಡು ಎಲ್ಲ ತೊಗೊಂಡು ಕೂತಿದ್ದೀವಿ. ಮತ್ತು ಇನ್ನೊಂದು ಕಡೆ ಇವತ್ತು ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಸೊಪ್ಪು ತರಕಾರಿ ಎಲ್ಲ ತಂದಿದ್ದಾರೆ. ಈಗ ಇದನ್ನೆಲ್ಲ ಫ್ರಿಜ್ ಕ್ಲೀನ್ ಮಾಡಿ ಇದನ್ನು ಕೂಡ ಎಲ್ಲನೂ ಫ್ರಿಜ್ಗೆ ಇಟ್ಕೊಬೇಕು.
ಇನ್ನು ತಿಂಡಿ ತಿಂದಿಲ್ಲ, ಇನ್ನು ಅಡುಗೆಗೆ ಬೇರೆ ಪ್ರಿಪೇರ್ ಮಾಡಬೇಕು. ಅವ್ನು ಬರೋ ಅಷ್ಟೊತ್ತಿಗೆ ಅಡುಗೆ ಮಾಡಿಡಬೇಕು. ತುಂಬ ಕೆಲಸ ಇದೆ ನನಗೆ ಇವತ್ತು. ಏನೂ ಕೆಲಸ ಇಟ್ಕೊಬಾರ್ದು ಅಂತ ಅಂದ್ಕೊಂಡಿರ್ತೀನಿ, ಬಟ್ ಅದೇನೋ ಹಾಗೇ ಕೆಲಸ ಜಾಸ್ತಿ ಆಗೇ ಬಿಡುತ್ತೆ. ಮಗನಿಗೆ ಈ ಸತಿ ಅವನಿಗೆ 9 ವರ್ಷದ ಬರ್ಡೇ ಸೆಲೆಬ್ರೇಷನ್ ಅಲ್ವಾ, ಅದಕ್ಕೆ ನಾನು 9 ಗಿಫ್ಟ್ಗಳನ್ನ ತೊಗೊಂಡು ಬಂದು ಪ್ಯಾಕ್ ಮಾಡಿಸ್ತಾ ಇದ್ದೀನಿ. ಯಾವುದ್ಯಾವುದು ಅವನು ನನ್ನ ಹತ್ರ ಇದಿಷ್ಟ ನನಗೆ ಬೇಕು ಅಂತ ಕೇಳಿರ್ತಾನೋ ಅಂಥವುಗಳನ್ನ ತಂದು ಪ್ಯಾಕ್ ಮಾಡ್ತಾಯಿದ್ದೀನಿ. ಯಾವುದ್ಯಾವುದು ಇರುತ್ತೆ ಇದರಲ್ಲಿ ಅಂತ ಅಂದರೆ ನೀವು ನೆಕ್ಸ್ಟು ಬರ್ತ್ಡೇ ವ್ಲಾಗ್ನ ನೋಡಬೇಕು, ಆವಾಗ ಗೊತ್ತಾಗುತ್ತೆ ನಾನು ನನ್ನ ಮಗನಿಗೆ 9 ಗಿಫ್ಟ್ಗಳು ಏನೇನ ಕೊಡ್ತಾಯಿದ್ದೀನಿ ಅಂತ ಹೇಳಿ. ಅದರಲ್ಲಿ ಒಂದು ಕಾಣಿಸ್ಬಿಡ್ತು ಅನಿಸುತ್ತೆ ನಿಮಗೆ. ಸೊ ಆದಷ್ಟು ನಾವೇ ಪ್ಯಾಕ್ ಮಾಡ್ತಾಯಿದ್ದೀನಿ. ನನಗೆ ನಾವೇ ಮಾಡಿದಾಗ ಅದೊಂಥರ ಖುಷಿ ನನಗೆ, ನಾನೇ ನಿಂತು ಮಾಡೋಕ್ಕೆ. ರೀ ನೀವು ಮಗನಕ್ಕೆ ನೀವು ಮಾಡಬೇಕು, ನಾವೇ. ಇವಾಗ ನೀವು ಮಾಡ್ತಿರೋ ಖುಷಿ ಎಷ್ಟು ಖುಷಿ ಸಿಗುತ್ತೆ. ಅಂಗಡಿಯಿಂದ ತಂದು ಕೊಟ್ಬಿಡೋದಕ್ಕೂ ನಾವೇ ಹೋಗಿ ಇಂಥದ್ದೇ ಬೇಕು ನನ್ನ ಮಗನಿಗೆ ಅಂತ ಹೇಳಿ ಅವನ್ನ ಕರ್ಕೊಂಡೋಗಿ ಕೊಡ್ಸೋದಕ್ಕೂ. ಅದು ಬರಬೇಕು ಇನ್ನೂ. ಅದು ನಾವೇ ಹೋಗಿ ಅಂಗಡಿನಲ್ಲಿ ನಿಜವಾಗ್ಲೂ ನನಗೆ ಎಷ್ಟು ಕಷ್ಟ ಆಗಿದೆ ಗೊತ್ತಾ, ಯಾವ್ದು ಕೊಡಬೇಕು ಏನು, ಎಷ್ಟು ಅಂಗಡಿ ಸುತ್ತಿದ್ದೀನಿ ನಾನು ಗೊತ್ತಾ. ಬಟ್ ಅಷ್ಟೆಲ್ಲ ಸುತ್ತಿದ್ರು ನನಗೇನೋ ಒಂಥರ ಖುಷಿ. ನಾನು ಹೋಗಿ ತಂದಿದ್ದೀನಲ್ಲ ಇದನ್ನೆಲ್ಲ ನೋಡಿದಾಗ ಅವ್ನಿಗೆ ಎಷ್ಟು ಎಕ್ಸೈಟ್ ಆಗ್ಬೋದು, ಅವ್ನು ಎಷ್ಟು ಖುಷಿ ಪಡ್ಬೋದು ಅನ್ನೋದು ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಗೊತ್ತಾ ನಿಮಗೆ. ಹಾಂ ಸರಿ. ಇವಾಗ ಒಂದು ಸ್ವಲ್ಪ ಗಿಫ್ಟೆಲ್ಲ ರ್ಯಾಪ್ ಮಾಡಿ ಇಟ್ಟೆ. ಇನ್ನೊಂದು 2 ಗಿಫ್ಟನ್ನ ಈಸ್ಕೊಂಡು ಬರಬೇಕು. ಅವರು ಇವತ್ತು ಕೊಡ್ತೀನಿ ಅಂತಂದರು. ಅವರು ನಿನ್ನೆ ಸಿಗಲಿಲ್ಲ ನನಗೆ, ಸೊ ಇವತ್ತು ಕೊಡ್ತೀನಿ ಅಂದರು. ಪರವಾಗಿಲ್ಲ ಅಂತ ಹೇಳಿ ಇವತ್ತು ಈಸ್ಕೊಂಡು ಬಂದು ನೈಟ್ ಅವ್ನು ಮಲಗಿದ ಮೇಲೆ ಅದನ್ನು ಪ್ಯಾಕ್ ಮಾಡಿ ಇಡಬೇಕು. ಯಾಕಂದರೆ ಅವನಿಗೆ ಬೇರೆ ಹೇಳಿಲ್ಲ ಅಲ್ವಾ, ನಾನು ಅವ್ನು ಸ್ಕೂಲ್ಗೆ ಹೋದಾಗ ಅಥವಾ ಈ ಥರ ಕರಾಟೆಗೆ ಹೋದಾಗ ಇಂಥ ಟೈಮಲ್ಲಿ ಹೋಗಿ ಅವ್ನಿಗೆ ಐಟಮ್ಗಳು ತೊಗೊಂಡು ಬರೋದು ಪ್ರತಿಯೊಂದು ಮಾಡ್ಕೊಬೇಕು. ಆದ್ದರಿಂದ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಅದಕ್ಕೆ ಇವಾಗ ಅವ್ರಿಗೆ ತಿಂಡಿ ಹಾಕ್ಕೊಟ್ಬಿಡೋಣ, ನಾವು ತಿಂಡಿ ತಿನ್ಕೊಂಬಿಡೋಣ ಅಂತ ಹೇಳಿ ತಿಂಡಿ ಹಾಕ್ಕೊತಾ ಇದ್ದೀನಿ. ಇವತ್ತು ಅದೇ ಆಗಲೇ ಹೇಳಿದೆ ಅಲ್ವಾ, ಪೂರಿ ಮತ್ತು ಚೆನ್ನ ಮಸಾಲ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿತ್ತು. ಇವತ್ತು ತುಂಬ ಸಿಂಪಲಾಗಿ ಮಾಡಿದೆ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಅದಕ್ಕೆ ನನ್ನ ಹಸ್ಬೆಂಡ್ ರೇಗಿಸ್ತಾಯಿದ್ರು, ಇವತ್ತು ಹೇಗೆ ಮಾಡಿದ್ಯೋ ಅದೇ ಟೇಸ್ಟ್ ಮಾಡು, ನೆಕ್ಸ್ಟ್ ಟೈಮು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿ. ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋಗಿ ನನ್ನ ತಂಗಿನ ಕರ್ಕೊಂಡು ಹಂಗೆ ಬರ್ತಾ ಇವನು ಕರ್ಕೊಂಡು ಮನೆಗೆ ಬಂದು ಮಧ್ಯಾಹ್ನ ಮೇಲೆ ಈ ವ್ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಟಾಡು, ಆಮೇಲೆ ಬರ್ತೇನೆ. ಏನು ಬೇಕು ಮನೆ? ಸ್ಪೆಷಲ್ ಐಸ್ ಕ್ರೀಮ್. ಸ್ಪೆಷಲ್ ಐಸ್ ಕ್ರೀಮ್ ಅಂದರೆ ಏಯ್ ಫಾಸ್ಟ್ ನಮ್ಮ ಹಂಗ ನೋಡಲೇ ಇಲ್ವಾ ಇದನ್ನ? ಯಾವ ಐಸ್ ಕ್ರೀಮ್ ಅದು? ಯಾವುದದು? ಮ್ಯಾಗ್ರೀನಾ ಅಲ್ಲ, ಮ್ಯಾಗ್ನಮ್. ಮತ್ತೇನಿಲ್ಲ, ಟಾಫಿ ಎಲ್ಲ ಅನ್ಕೊಂಡೆ, ಏನಿಲ್ಲ. ಚೆನ್ನಾಗೈತಾ? ಅವನಿಗೆ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತಿನ್ಸಿದ ಮೇಲೆ ಅವನ್ನ ಸ್ವಲ್ಪ ಮಲಗಿಸ್ದೆ. ಯಾಕಂದರೆ ನಿನ್ನೆ ನೈಟು ಇವತ್ತು ಬರ್ಡೇ ಇದೆ ಅಂತ ಹೇಳಿ ನನ್ನ ಮಗ ನೈಟೆಲ್ಲ ನಿದ್ದೆ ಮಾಡಿಲ್ಲ. ಮಕ್ಕಳಂದರೆ ಹಾಗೇ, ಬರ್ಡೇ ಬಂತು ಅಂದರೆ ಅವ್ರಿಗೇನೋ ಒಂಥರ ಆ ಮಂತ್ ಫುಲ್ಲು, ಇನ್ನೂ 1 ತಿಂಗಳಿದೆ ಬರ್ಡೇ ಅನ್ನೋಂಗೆ ಅವ್ರಿಗೆ ಫುಲ್ ಸೆಲೆಬ್ರೇಷನ್ ಮೂಡಲ್ಲಿರ್ತಾರೆ. ಆದ್ದರಿಂದ ನೈಟೆಲ್ಲ ಅವನು ನಿದ್ದೆ ಮಾಡಿರಲಿಲ್ಲ ಅಂತ ಹೇಳಿ ಸ್ವಲ್ಪ ಮಲಗಿಸಿದ್ರೆ ಸಂಜೆಗೂ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾನೆ ಅಂತ ಹೇಳಿ ಅವನ್ನ ಸ್ವಲ್ಪ ಹೊತ್ತು ಮಲಗಿಸಿದ ಮೇಲೆ ನಮಗೆ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡ್ಕೊಳ್ಳೋದು ಅನ್ನೋ ಪೇಷನ್ಸ್ ಇರಲಿಲ್ಲ, ಅಡುಗೆ ಮಾಡೋಷ್ಟು ಮೂಡ್ ಕೂಡ ಇರಲಿಲ್ಲ. ಅದಕ್ಕೆ ನನ್ನ ತಂಗಿ ಸಿಂಪಲ್ಲಾಗಿ
ಉಪ್ಪಿಟ್ಟು ಮಾಡ್ಕೊಂಬಿಡೋಣ ಕಣೆ ಬಿಸಿ ಬಿಸಿಯಾಗಿ ಅಂತಂದ್ಲು. ಸರಿ ಆಯಿತು ಅಂತ ಹೇಳಿ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿದ್ಲು. ಮತ್ತು ಹಾಗೆಯೇ ನನ್ನ ಮಗನಿಗೆ ಆಲ್ ಟೈಮ್ ಫೇವ್ರೇಟ್, ಅವ್ನು ಮಧ್ಯರಾತ್ರಿ 12 ಗಂಟೆಲೂ ಕೂಡ ಜಾಮೂನ್ ಅಂತಂದರೆ ಅವನು ಎತ್ತು ಕೂತ್ಕೋತಾನೆ, ಅಷ್ಟು ಫೇವ್ರೇಟ್ ಅವನಿಗೆ ಜಾಮೂನ್ ಅಂತಂದರೆ. ಅದಕ್ಕೆ ಇವತ್ತು ಅವ್ನ ಬರ್ಡೇ ಇರೋದ್ರಿಂದ ನಾನೇ ಜಾಮೂನ್ ಮಾಡ್ತೀನಿ ಅಂತ ಹೇಳಿ ಅವಳೇ ಜಾಮೂನ್ ಮಾಡ್ತಿದ್ದಾಳೆ. ನಾನು ಅಷ್ಟೊತ್ತಿಗೆ ಈ ಕಡೆ ಒಂದು ಕಡೆ ಉಪ್ಪಿಟ್ಟಿಗೆ ರೆಡಿ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀವಿ. ಮನೆಯಲ್ಲಿ ಸ್ವೀಟ್ ಅಂತ ಮಾಡಲೇಬೇಕು, ಬರ್ತಡೇ ಅಥವಾ ಏನೇ ಮನೇಲಿ ಅಂತಂದರೆ ಮನೆಯಲ್ಲಿ ಸ್ವೀಟ್ ಮಾಡಬೇಕು. ನಾವು ಕೆಲಸ ಎಲ್ಲ ಮುಗಿಸಿ ರೆಡಿ ಆದ್ವಿ. ಅಷ್ಟೊತ್ತಿಗೆ ಅವನು ಕೂಡ ನಿದ್ದೆ ಮಾಡಿ ಎದ್ದ. ಅವನಿಗೂ ಕೂಡ ಒಂದು ರೌಂಡ್ ಫ್ರೆಶನ್ ಅಪ್ ಮಾಡಿ ಮತ್ತು ಇವಾಗ ಈ ಶರ್ಟ್ ಹಾಕ್ಕೊತೀನಿ ಅಂದ. ಸರಿನಪ್ಪ ಹಾಕೋ ಅಂತ ಹೇಳಿ ಅವನು ಕೂಡ ರೆಡಿ. ಅವ್ನ ಫೇವ್ರೇಟ್ ಜಾಮೂನ್ ಕೂಡ ರೆಡಿ ಇತ್ತಲ್ವ, ಅದಕ್ಕೆ ಅವಳು ತಂದು ಕೊಡ್ತಾಯಿದ್ಲು. ಅವ್ನಿಗೆ ಹೇಗಿದೆ ಬರ್ಡೇ ಅಲ್ವ, ನಾನೇ ಸ್ವೀಟ್ ತಿನ್ನಿಸ್ತೀನಿ ಅಂತ ಅವಳೇ ತಿನ್ನಿಸಿದ್ಲು. ತುಂಬ ಖುಷಿಪಟ್ಟ, ತುಂಬ ಚೆನ್ನಾಗಿದೆ ಅಂತ ಹೇಳಿ. ಸ್ವಲ್ಪ ನನ್ನ ಬರ್ಡೇ ಇವಾಗ ಕಂಪ್ಲೀಟ್ ಅಂತ ಅನ್ಸುತ್ತೆ. ಬಟ್ ಇನ್ನು ಕೇಕ್ ತರ್ತೀವಿ ಅಂತ ಹೇಳಿಲ್ಲ, ಜಸ್ಟ್ ಸುಮ್ಮನೆ ರೇಗಿಸಿದ್ದೀನಿ. ಒಂದು ಕಪ್ ಕೇಕ್ ತಂದು ನಿನಗೆ ಕಟ್ ಮಾಡಿಸ್ಬಿಡ್ತೀನಪ್ಪ, ಕೇಕ್ ಎಲ್ಲ ಏನೂ ತರೋದಿಲ್ಲ, ಬೇಡ ನಿಧಾನ ಸುಮ್ಮನೆ ರೇಗಿಸ್ತಾ ಇದ್ದೀನಿ. ನೋಡೋಣ ಏನು ಮಾಡ್ತಾನೆ ಅಂತ. ತುಂಬ ಅವನಿಗೆ ಒಂದು ಭರವಸೆ ಇದೆ. ನಮ್ಮ ಚಿಕ್ಕಿ ಇದ್ದಾಳೆ ಅಲ್ವಾ, ನಾನು ಚಿಕ್ಕಿ ಹೇಳಿದ್ದೀನಿ ಕೇಕ್ ತರೋದಕ್ಕೆ, ನಮ್ಮ ಚಿಕ್ಕಿ ತರ್ತಾಳೆ ಅಂತ ಅವನಿಗೆ ಒಂದು ಹೋಪ್ ಇದೆ. ಬಟ್ ಒಂದು ಕಡೆ ಎಲ್ಲಿ ತರೋದಿಲ್ವೋ ಅಂತ ಕೂಡ ಒಂದು ಕಡೆ ಬೇಜಾರಿದೆ. ನೋಡೋಣ ಏನು ಮಾಡ್ತಾನೆ ಅಂತ ಹೇಳಿ. ಈಗ ಮನೆಯಲ್ಲೂ ಕೂಡ ಎಲ್ಲ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸಿ ಈಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ನಾವು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಂತ ಮಾತ್ರ ಗೊತ್ತಿತ್ತು ನನಗೆ. ಇಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವೂ ಇದೆ ಅಂತ ಹೇಳಿ ಗೊತ್ತಿರಲಿಲ್ಲ. ನಾನು ಇದೇ ಫಸ್ಟ್ ಟೈಮು ಈ ದೇವಸ್ಥಾನಕ್ಕೆ ಬರ್ತಿರೋದು. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಯಾವುದೇ ಥರದ ಫೋಟೋಸ್ ವೀಡಿಯೋಸ್ ಮಾಡೋ ಆಗಿರಲಿಲ್ಲ. ಆದ್ದರಿಂದ ಅಲ್ಲಿ ಯಾವುದೇ ಥರದ ವೀಡಿಯೋಸ್ನ ಮಾಡ್ಕೊಳ್ಳಿಲ್ಲ. ಅದ್ರ ಪಕ್ಕದಲ್ಲೇ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋದು. ದೇವಸ್ಥಾನ ಮಾತ್ರ ತುಂಬ ಪೀಸ್ಫುಲ್ಲಾಗಿದೆ ಮತ್ತು ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನನ. ಮತ್ತು 7 ಗಂಟೆಗೆ ಇಲ್ಲಿ ಲೇಸರ್ ಶೋ ನಡೆಯುತ್ತೆ. ಅದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದನ್ನು ಬೇಕಾದರೆ ಆ್ಯಡ್ ಮಾಡ್ತೀನಿ. ಒಂದು ಮೈಸೂರಲ್ಲಿ ಯಾರೇನಾದ್ರೂ ಒಂದು ಸತಿ ವಿಸಿಟ್ ಮಾಡಿ ಆ ಲೇಸರ್ ಶೋ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ವೀಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡೋದಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಳಗಡೆ ಬಂದರೆ ಇಲ್ಲಿ ಪಾತಾಳ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಇದೆ. ಅಂಡರ್ ಗ್ರೌಂಡಲ್ಲಿ ಒಳಗಡೆ, ಅದು ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆ 10 ರೂಪೀಸ್ ಟಿಕೆಟ್ ಇರುತ್ತೆ. ಇಲ್ಲಿ ಪಾತಾಳ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ. ದೇವಸ್ಥಾನದಿಂದ ಬರ್ತಾ ಅಪ್ಪ ಮಗನ ಮಾತ್ರ ಮನೆಗೆ ಕಳಿಸಿ ಅವನಿಗೆ ಕೇಕ್ ತರೋದು ಕೂಡ ಹೇಳಿರಲಿಲ್ಲ. ಅದಕ್ಕೆ ನಾವಿಬ್ಬರು ಕೇಕ್ ಇಸ್ಕೊಂಡು ಬರ್ತೀವಿ ಅಂತ ಹೇಳಿ ಅವರಿಬ್ಬರನ್ನ ಕಳಿಸಿದ್ದೀವಿ. ನಾನು ಇಲ್ಲಿ ಕೇಕ್ ಡಿಸೈರಲ್ಲಿ ಆರ್ಡರ್ ಕೊಟ್ಟಿದ್ದೆ ಕೇಕ್ನ. ಇವ್ರದ್ದು ಆನ್ಲೈನ್ ಕೂಡ ಇದೆ, ನೀವು ಬೇಕಿದ್ರೆ ಒಂದು ಸತಿ ಚೆಕ್ ಮಾಡಿ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಯಾವ ಡಿಸೈನ್ ಹೇಳ್ತೀರೋ ಆ ಡಿಸೈನ್ ಕೂಡ ಮಾಡಿಕೊಡ್ತಾರೆ. ಈಗ ತಾನೇ ದೇವಸ್ಥಾನಕ್ಕೆಲ್ಲ ಹೋಗಿ ಎಲ್ಲ ಮಾಡಿಕೊಂಡು ಕೇಕೆಲ್ಲ ಇಸ್ಕೊಂಡು ಬಂದ್ವಿ. ಕೇಕ್ ತಂದಿದ್ದೀವಿ ಅಂತ ಹೇಳಿಲ್ಲ, ಸರ್ಪ್ರೈಸ್ ಆಗಿರಲಿ. ನಾನು ಏನು ಕೇಕ್ ಕಟ್ ಮಾಡಿಸೋದಿಲ್ಲ ಅಂತ ಹೇಳಿದ್ದೀನಿ ಅವನಿಗೆ. ಅವನು ಎಕ್ಸೈಟ್ ಆಯ್ತಾನೋ ಅಥವಾ ನನಗೆ ಗೊತ್ತಿತ್ತು ಅಂತ ಹೇಳ್ತಾನೋ ಗೊತ್ತಿಲ್ಲ, ಬಟ್ ಎಕ್ಸೈಟ್ ಆಗಲಿ, ಒಂದು ಖುಷಿ ಬರಲಿ ಅವನಿಗೆ ಅಂತ ಹೇಳಿ ತೊಗೊಂಡು ಬಂದು ಇಟ್ಟಿದ್ದೀನಿ. ಅವನಿಗೆ ಗೊತ್ತಿಲ್ಲದೇ ಅವನ್ನ ಒಂದು ನಿಮಿಷ ಹೊರಗಡೆ ಕರ್ಕೊಂಡೋಗಿ ಅಂತ ಹೇಳಿದ್ದೆ. ಅವ್ರ ಅಪ್ಪಂಗೆ ಹೊರಗಡೆ ಕರ್ಕೊಂಡೋಗಿದ್ದಾರೆ. ಇವತ್ತು ಬರ್ಡೇ ಅಲ್ವಾ, ಗೋಬಿ ತಿನ್ನಬೇಕು ಅಂತ ಕೇಳ್ಕೊತಾ ಇದ್ದ. ತುಂಬ ದಿನ ಆಗಿತ್ತು ಅವನು ಕೂಡ ಗೋಬಿ ತಿಂದು. ಸರಿ ಆಯಿತು ಹೋಗಿ ತೊಗೊಂಡು ಬರೋಗಿ ಅಂತ ಇಬ್ಬರನ್ನೂ ಕಳಿಸಿದ್ದೀನಿ. ಬಂದರು ಅಂತ ಕಾಣುತ್ತೆ, ಬಂದರು ಇಲ್ಲ ಅವರಲ್ಲ. ಸೊ ನೋಡೋಣ ಬನ್ನಿ ಅವನು ಎಷ್ಟು ಎಕ್ಸೈಟ್ ಆಗ್ತಾನೆ ಅಂತ ಹೇಳಿ. ರೀ ನಾವು ಕೇಕ್ ತರಕ್ಕೆ ಹೋಗಿದ್ವಾ? ನೀನು ಹೇಳ್ದೇನೆ ಪೀಸ್ ತರ್ತೀವಿ ಅಂತ ಹೇಳಿದ್ದು.
ಇರು ಗೋಬಿ ತಿನ್ನೋಣ ಫಸ್ಟು, ಆಮೇಲೆ ನೋಡೋಣ. ಆಮೇಲೆ ಹೋಗಿ ಕೇಕ್ ತಗೊಂಡು ಬರೋಣ. ದೊಡ್ಡದು ಎಷ್ಟು ದೊಡ್ಡದು ಬೇಕು? ನಿಮಗೆ ಪ್ಯಾಕೆಟ್ ಎಲ್ಲ ತಿನ್ನೋದು. ತಗೊಳ್ಳಿ. ಎಷ್ಟು ದಿನ ಆಗಿತ್ತು ನಾವು ಗೋಬಿ ತಿಂದು? ಕವರ್ ಎತ್ಕೊಬೇಕು. ಹೆಂಗೆ ಕವರ್ ಎತ್ತೀರಣ್ಣ? ಹಂಗೆ ತಿನ್ನೋಣ. ಮಸ್ತ್ ಮಂತಾಯ್ತು. 2 to 3 months ಮೇಲೆ ಆಗಿತ್ತೇನೋ ಮೇ ಬಿ. ನನಗೆ ಕೆಮ್ಮು ಜ್ವರ ಬಂದಿತ್ತು. ತಗೊಳ್ಳಿ. ಅದು ಬೇರೆ, ಹಂಗಂಗೆ ತಿನ್ಕೋತಕ್ಕೆ. ಬಾರೋ ತಿನ್ಬಾರೋ. ಯಾಕೋ ಯಾಕೋ ನಾಚ್ಕೊತಾ ಇದೆಯಾ? ನಿಮ್ಮ ಅತ್ತೆಗೆ ನಾನು ಹೇಳ್ತೀನಿ ಬಾರೋ. ಅರ್ಧ ನುಂಗ್ಬಿಡು, ಅರ್ಧ ಹೇಳ್ಬಿಡು. ಬಾ ಇಲ್ಲಿ, ಬಾ ಕೂತ್ಕೋ, ಬಾ ಇಲ್ಲಿ, ಬಾರೋ ಇಲ್ಲಿ. ಯಾಕೋ ನೀನು ವಿಡಿಯೋ ಮಾಡ್ತಿದ್ದೀಯ ಅಂತ. ಯಾಕೋ ಬರಲ್ಲ? ನಿನ್ನಲ್ಲಿ ಇಲ್ಲಿಂದ ಚೆನ್ನಾಗೇ ಕಾಣಿಸ್ತಾವೆ. ಬಾ ಬಾರೋ ಬಾರೋ, ಬೇಗ ಬಾರೋ. ಬಾ ಸರಿಕಾ, ಕೂತ್ಕೋ ಬಾ. ಅಯ್ಯೋ ಈ ಗಂಡಿ ಪಾಟಿನ ಹಚ್ಕೊಂಡದು. ಬಿಡು ಬಿಡು ಸರಿಕಪ್ಪ, ಆಯ್ತು. ಲೋ, ನಿನ್ನ ತಮ್ಮ ಎಷ್ಟು ಫೇಮಸ್ ಆಗ್ಬಿಟ್ಟವನು ಗೊತ್ತಾ ವಿಡಿಯೋದಲ್ಲಿ ಬಂದು. ಕೋಟೇಶ್ವರ. ಕೋಟೀಶ್ವರನ ಕೋಟೇಶ್ವರನ? ಕೋಟೇಶ್ವರ. ಗೋಬಿ ಎಲ್ಲ ತಿಂದಮೇಲೂ ಅವನಿಗೆ ಕೇಕ್ ತರಲಿಲ್ವಲ್ಲ ಅಂತ ಹೇಳಿ ತುಂಬ ಬೇಜಾರು ಮಾಡ್ಕೊಂಬಿಟ್ಟ ಅವನು. ಕೇಕ್ ತಂದಿದ್ದೀವಿ ಅಂದ್ರೂ ಕೂಡ ಅವ್ನ ಕೈಲಿ ನಂಬಕ್ಕಾಗ್ತಾ, ನೀವು ತಂದಿಲ್ಲ ಹೋಗಿ ಅಂತ ಹೇಳಿ. ಆಮೇಲೆ ಫೈನಲಿ ಇಲ್ಲಪ್ಪ ತಂದಿದ್ದೀವಿ, ಕಣ್ಮುಚ್ಚಿ ಸರ್ಪ್ರೈಸ್ ಅಂತ ಹೇಳಿ ಹೆಂಗೋ ಸ್ವಲ್ಪ ಸಮಾಧಾನ ಮಾಡಿ. ಅವನಿಗೆ ಕೇಕ್ ತರಲಿಲ್ವಲ್ಲ ಅನ್ನೋದೇ ಒಂದು ದೊಡ್ಡ ಯೋಚನೆ ಆಗ್ಬಿಟ್ಟಿತ್ತು. ಯಾಕಂದರೆ ನಾನು ಬೇರೆ ಏನೂ ಹೇಳಿರಲಿಲ್ಲ ಅಲ್ವಾ, ಅದಕ್ಕೋಸ್ಕರ. ಆಮೇಲೆ ಹೇಗೋ ಸಮಾಧಾನ ಮಾಡಿ ಹ್ಯಾಮರ್ ಕೇಕ್ ಮಾಡಿಸಿದ್ಲು ಅವಳು. ಹ್ಯಾಪಿ ಬರ್ಡೇ, ಅವಳು ಪಾಪು ಅಂತ ಕರೆಯೋದ್ರಿಂದ ಪಾಪು ಅಂತಲೇ ಹಾಕ್ಸಿದ್ಲು ಕೇಕು. ನೋಡಿ ಈ ಥರ ಇತ್ತು ಕೇಕು. ಮನೆ ಸರ್ಪ್ರೈಸ್ ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ನಾನು ಹಾಂ ಗ್ಲಿಟರ್ ಹಾಕೋದೆ. ಇಷ್ಟ ಆಯ್ತಾ? ಗ್ಲಿಟರ್ನೆಲ್ಲ ತಿನ್ಬೇಕು. ಒಂದು ನಿಮಿಷ ಇರೇ. ಇಲ್ವಾ? ಪ್ರಭು? ಇದು ಕ್ಯಾಂಡಲ್ ಬರಲ್ಲ ಅಲ್ವಾ ಮನೆ? ಎಲ್ಲಪ್ಪ ಸಿಕ್ಸಕ್ಕಾಗುತ್ತೆ ಇದು ಕ್ಯಾಂಡಲ್ನ? ಹ್ಯಾಮರ್ನೇ ಸಿಕ್ಬೇಕು. ಓಯ್, ನಾನ್ ನೋಡಿದ್ದೆ, ನೀನ್ ನೋಡಿದ್ದು? ನಾನು ಮನೆ ಸರ್ಪ್ರೈಸ್ ಚೆನ್ನಾಗಿತ್ತಾ? ಇಲ್ಲ, ಎಲ್ರು. ಮನೆ ಬರ್ಡೇ ಸರ್ಪ್ರೈಸ್ ಇಷ್ಟ ಆಯ್ತಾ? ಬರ ಇಲ್ಲಿ ಪ್ರಭು. ಗಿಫ್ಟ್ ಏನು ಕೊಟ್ಟೆ ಹೇಳು ನಾನು? ಇದು ಗಿಫ್ಟು ಇದು ಸ್ಟೀಲ್ದು ಶೂ. ಮನೆ ಗಿಫ್ಟು ಕೊಟ್ಟೆ ಅಲ್ಲ ಮನೆ ನಾನು? ಶೂ ಅದು. ಕೊಟ್ಟೆ ತಾನೆ? ಈಗ ಕೇಕು ಕಟ್ ಮಾಡ್ಸಾಯ್ತು. ಬರ್ತ್ಡೇ ಸೆಲೆಬ್ರೇಷನ್, ಸೂಪರ್ ಡೂಪರ್ ಬರ್ತ್ಡೇ ಸೆಲೆಬ್ರೇಷನ್ ನನ್ನ ಮಗಂದು. ಹೋಗು ದೀಮು. ದೀಪು ಬಾಯ್ಲಿ. ದೀಪು ಬಾಯ್ಲಿ. ಏನ್ ಅಲ್ಕಾಡಿಕೆ ಬರ. ಅವ್ನು ಬರಲ್ಲ ಬಿಡ್ರಿ, ನಾಚ್ಕತ್ತಾನ ಬಿಡ್ರಿ. ಪ್ರಫುಲ್ ನೀವೇ ಕುತ್ಕೊ. ಪ್ರಭು, ನೀ ಕಟ್ ಮಾಡ್ಕೊಳ್ಳಿ. ಬಾರೆ ನೀ ಫಸ್ಟ್ ಕೂತ್. ಬಾರೆ ಬಾರೆ ನೀನ್ ಬಾಯ್ಲಿ ಬಾರೆ first ಬಾರೆ ಒಳಗೆ ಬಾ. ಬಾರೆ. ಸಾರಿ. ಅವನೇ ಮಾಡ್ತಾನೆ ಅಲ್ಲ ಮನೆ? ಮಾಡೋಣ ಈಗ. ಬೇಕಾ ಮನೆ ಯಾರಾದ್ರೂ ನಿಂಗೆ ಧೈರ್ಯಕ್ಕೆ? ನಿನಗೆ ಧೈರ್ಯ ಬೇಕಾ? ಈಗ, ಹಾ. ನಿಧಾನ. ಹ್ಯಾಪಿ ಬರ್ತ್ಡೇ.
ನೋಡಿದ್ರಿ ಅಲ್ವಾ ನನ್ನ ಮಗನ ಬರ್ಡೇನ ಸಿಂಪಲ್ಲಾಗಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನನ್ನ ಫ್ಯಾಮಿಲಿ ಜೊತೆ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದಕ್ಕೋಸ್ಕರ ನೀವು ನೆಕ್ಸ್ಟ್ ವ್ಲಾಗ್ಗೋಸ್ಕರ ಕಾಯ್ತಾ ಇರಬೇಕು. ಹಾಗೆ ಈ ವ್ಲಾಗ್ ಹೇಗಿತ್ತು ಅಂತಲೂ ಕೂಡ ನೀವು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಹಾಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.